ನಮಸ್ಕಾರ ಫ್ರೆಂಡ್ಸ್, ಬನ್ನಿ ವೆಲ್ಕಮ್ ಟು VLS ಟ್ರಕ್ ಲಾಗ್ಸ್. ನಾನು ನಿಮ್ಮ ವೆಂಕಟೇಶ್. ಏನಪ್ಪ ಅಂದ್ರೆ 2 ತಿಂಗಳಾಯಿತು ನಾ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ದೀಪಾವಳಿ ದಿನ ಮುಂಚೆನೇ ನಾನು ಊರಿಗೆ ಹೋಗಿದ್ದೆ. ದೀಪಾವಳಿ ಎಲ್ಲ ಹಬ್ಬ ಎಲ್ಲ ಮಾಡಿಕೊಂಡು ಪುನಃ ಮತ್ತೆ ರೀಸೆಂಟ್ಲಾಗಿ ಇವಾಗ 10 ದಿನ ಆಯ್ತು ನಾ ಗಾಡಿಗೆ ಬಂದು. ವಿಡಿಯೋ ಯಾವುದು ಬ್ಲಾಗಿಂಗ್ ಏನೂ ಮಾಡಿಲ್ಲ. ಫೈನಲಾಗಿ ಇವಾಗ ಬ್ಲಾಗಿಂಗ್ ಮಾಡಬೇಕಂತ ವಿಚಾರ ಮಾಡಿಬಿಟ್ಟಿವಿ. ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೀವಿ. ಇವಾಗ ಫೈನಲಾಗಿ ಇವಾಗ ನಾ ಗಾಡಿಗೆ ಬಂದು 10 ದಿನ ಆದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಬ್ಲಾಗಿಂಗ್ ಎಲ್ಲ ಮಾಡಿ ಹಾಕ್ತಿರ್ತೀನಿ. ಇಲ್ಲಿದೆ ನೋಡಿ, ಭಾರತ್ ಬೆಂಚ್ 14 wheel ಟ್ರಕ್. ಈ ಗಾಡಿಗೆ ಬಂದು 10 ದಿನ ಆಯ್ತು. ನಾನು ಹುನಗುಂದೆಯಿಂದ ಪುನಃ ಹೋಗಿ ಪುನಃ ಖಾಲಿ ಮಾಡಿ ಪುನಃದಿಂದ ಜೈರಾಬಾದ್ ಬಂದು ಜೈರಾಬಾದಿಂದ ಗುಲ್ಬರ್ಗ ಬಂದಿವಿ. ಗುಲ್ಬರ್ಗ ಇವಾಗ ಗಾಡಿ ಲೋಡಿಂಗ್ ಮಾಡಕತ್ತೀವಿ. ಏನು ಲೋಡಪ್ಪ ಅಂದ್ರೆ ಕಡಲೆ ಬೀಜ ಅಂತಾರಲ್ಲ, ಕಡ್ಲಿ ಕಾಳು ಅಂತಾರೆ ನಮ್ಮ ಕಡೆ ಎಲ್ಲ, ಕಡ್ಲಿ ಕಾಳು. ಇವಾಗ ಇಲ್ಲಿಂದ್ರ ಮಂಗಳೂರು ಸೈಡ್ ಅದು ಫುಲ್ ಕಡ್ಲಿ ಕಾಳು ಬೀಜನ ಲೋಡ್ ಮಾಡಕತ್ತೀವಿ. ನಿನ್ನೆ ನೈಟ್ ಲೋಡ್ ಆಯಿತು. ನಾನು ನಿನ್ನೆ ನೈಟ್ ಲೋಡ್ ಮಾಡಿದ್ರೆ ಇನ್ನೂ ತಡಪಲ್ ಗಿಡಪಲ್ ಏನೂ ಹಾಕಿಲ್ಲ. ಇನ್ನೂ ಸ್ವಲ್ಪ ಲೋಡ್ ಮಾಡಬೇಕು. ಆ ಲೋಡೆಲ್ಲ ಆದಮೇಲೆ ತಡಪಲ್ ಹಾಕ್ಕೊಂಡು ಹೊಡಬೇಕು. ಬೆಳಗ್ಗೆ ಎದ್ದುಬಿಟ್ಟೇ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿನಿ. ನಾನು ಅಂದ್ಕೊಂಡಿದ್ದೆ ನಾಳೆ ಮಾಡಿದ್ರೆ ಆಯಿತು ಅನ್ಕೊಂತ 10 ದಿನ ಹಂಗೆ ಹೋಯ್ತು. ಫೈನಲಾಗಿ ಇವಾಗ ಸ್ಟಾರ್ಟ್ ಮಾಡೇ ಬಿಡಬೇಕು. ನಾಳೆ ಅನ್ಕೊಂಡಾರ ಮನೆ ಆಳಂತ ಆ ಥರ ಆಗಿಬಿಟ್ಟೈತಿ. ನಾವು ಬಿಟ್ಟಂಗೆಲ್ಲ ಹಂಗೆ ನಾಳೆ ಅನ್ಕೊಂತ ಹೋಗ್ತಾಯಿತ್ತು. ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ. ನಮ್ಮ ಗಾಡಿ ಒಳಗೆ ಡ್ರೈವರ್ ಇಬ್ಬರು ನಾವು. ಲಕ್ಷ್ಮಣ್ ಅವರು ಬೆಳಗ್ಗೆ ಎದ್ದ ನೋಡಿಲ್ಲ, ಗಾಡಿ ತೊಳ್ಯಾಕೆ ಹತ್ಬಿಟ್ರೆ ಕ್ಯಾಬಿನ್. ಒಟ್ಟು ಗಾಡಿ ಮಾತ್ರ ಸ್ವಚ್ಛ ಇರಬೇಕು, ಕ್ಲೀನ್ ಇರಬೇಕು. ತೊಳ್ಯಾಕೆ ಹತ್ಬಿಟ್ರೆ ಇಬ್ಬರು ಕೂಡ ಹೋಗಿದ್ವಿ, ಇಬ್ಬರು ಕೂಡ ಬಂದೀವಿ. ಒಟ್ಟು ಇಬ್ಬರು ಕೂಡ ಮಂಗಳೂರು ಮುಟ್ಬೇಕು ನಾವು. ಗಾಡಿ ಒಳಗೆ ಇಷ್ಟೆಲ್ಲ ಲೋಡ್ ಮಾಡಿ ನೋಡ್ರಿ, ಇಷ್ಟು ಲೋಡ್ ಆಗೈತಿ. ಇನ್ನೂ ಇಷ್ಟು ಬಾಕಿ ಐತಿ. ಇವಾಗ ಹೋಗ್ಬೇಕು ಬೇರೆ ಕಡೆ ಲೋಡಿಂಗ್ ಮಾಡೋಕೆ. ಹಗ್ಗ ಹಾಕ್ಕೊಂಡು ಹೋಗ್ಬೇಕು ಮಾಲಿಗೆ. ಇದಕ್ಕೆ ಹಗ್ಗ ಹಾಕಿ ಹೋಗಿ ಲೋಡ್ ಮಾಡ್ಕೊಂಡು ಮತ್ತೆ ಹಗ್ಗ ಬೆಚ್ಚಿ ಇನ್ನೂ ಇಷ್ಟು ಖಾಲಿ ಐತಿ. ಇನ್ನೂ ಇಷ್ಟು ಲೋಡ್ ಮಾಡ್ಬೇಕು. ಇವಾಗ ಅಷ್ಟು ಕಡ್ಲಿ ಕಾಳು ಅಪ್ಪ ಹಗ್ಗ ಅವನು ನೋಡ್ಲಾರ ಇದಕ್ಕೆ ಹಾದ್ಬಿಟ್ಟು ನೋಡಿ ನಾನು. ಇರಲಿ ತಲೆ ಗಟ್ಟೈತಿ. ಇವಾಗ ನೋಡಿ ಕಡ್ಲಿ ಕಾಳು. ಈಗೆಲ್ಲ ಹಗ್ಗ ಹಾಕೊಂಡಿದ್ದಕ್ಕೆ ಗಾಡಿಗೆಲ್ಲ ಹಗ್ಗ ಹಾಕಿದ್ವಿ ನೋಡ್ರಿ. ಸಿಂಗಲ್ ಒಂದೊಂದು ಅಟ್ಟಿಗೆ ಒಂದೊಂದು ಸಿಂಗಲ್ ಹಾಕೋದು. ಇವಾಗ ಬಿದ್ದಿದ್ರೆ ಜರದ್ರೆ ಅದ್ರಾಗ ಈ ಚೀಲ ಜಾಸ್ತಿ ಜರಿಯಂಗಿಲ್ಲ. ಇದು ಇತ್ತೈತಲ್ಲ ತಟ್ಟಿನ ಚೀಲ, ಇದು ಜಾಸ್ತಿ ಸರ್ದಾಡಂಗಿಲ್ಲ. ಇಲ್ಲೈತೆ ನೋಡ್ರಿ, ಈ ಚೀಲ ಐತಲ್ಲ ಪ್ಲಾಸ್ಟಿಕ್ ಚೀಲ ಸರ್ದಾಡ್ಬಿಡ್ತೈತಿ. ಅದಕ್ಕೋಸ್ಕರ ಹಗ್ಗ ಹಾಕೊಂಡು ಹೋಗ್ಬೇಕು. ಇಲ್ಲಿದ್ರೆ ಒಂದು ಹಾಕಿವಾಗ ಹೋಗಿ ಮತ್ತೆ ಬೇರೆ ಕಡೆ ಲೋಡಿಂಗ್ ಮಾಡಕ್ಕೆ. ಬಿಲ್ ಅಂತ ಕೊಟ್ಟರು ಫ್ರೆಂಡ್ಸ್. ಇವಾಗ 3 ಪಾಲ್ಟಿ ಮಾಲ್ ಐತಿ. ಇವಾಗ ಇನ್ನೊಂದು ಪಾಲ್ಟಿ ಬೇರೆ, ಅದು ಬೇರೆ. ಟೋಟಲ್ 4 ಪಾಲ್ಟಿ ಮಾಲ್ ಅಲ್ಲ ಇದು? 5 ಪಾಲ್ಟಿ ಅಲ್ಲ? 5 ಪಾಲ್ಟಿ ಮಾಲ್ ಐತೆ ನಮ್ಮ ಗಾಡಿ ಒಳಗೆ. ಬಾ ಹೋಲೆ ಇರಲಿ. ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಒಂದು ರೋಡ್ ಐತಿ. ಪೊಲೀಸ್ ಸ್ಟೇಷನ್ ಹಿಂಗೆ ಒಂದೈತಿ, ಅವ್ರ ಹಿಂದ್ಗಡೆ ಒಂದು ರೋಡ್ ಐತಿ. ಮುಂದೂ ಐತಿ ಹಿಂದೂ ಐತಿ. ನಾ ಹೇಳ್ತೀನಿ ನೋಡಿ. ಫೈನಲಾಗಿ ಇವಾಗ ಇನ್ನೊಂದು ಪಾಯಿಂಟಿಗೆ ಬಂದು ಗಾಡಿ ತರಬಿದ್ವಿ. ಇದೇ ಗುಡಾನು, ಇಲ್ಲಿಂದ ಲೋಡ್ ಮಾಡ್ತಾರೆ ಅಂತ ಹೇಳ್ಯಾರ. ಇವಾಗ ನಾವು ಬೆಳಗ್ಗೆಯಿಂದ ಚಹಾ ಕುಡ್ದಿಲ್ಲ, ನಾಷ್ಟ ಮಾಡಿಲ್ಲ. ಅದಕ್ಕೋಸ್ಕರ ಇವಾಗ ನಾಷ್ಟ ಚಹಾ ಮಾಡ್ಬೇಕಂತ ಮೇನ್ ರೋಡಿಗೆ ಹೋಗ್ತಾ ಇದೀವಿ. ಇಲ್ಲಿದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆನಾಗತ್ತೆ. ಫೈನಲಾಗಿ ಇವಾಗ ಹೋಟೆಲಿಗೆ ಬಂದು ನಾಷ್ಟ ಮಾಡಬೇಕಂತ ರೆಡಿನೇ ಇದೀವಿ. ಈಗ ಉಪ್ಪಿಟ್ಟು ಗರಂ ಉಪ್ಪಿಟ್ಟು ಹೊಡೆದ್ಬಿಡು, ಗಟ್ಟಿ ಆಗಿಬಿಡ್ತೀವಿ ನೋಡು. ಉಪ್ಪಿಟ್ಟು ಹೊಟ್ಟಾಗಿ ಬಿದ್ರೆ ಮಧ್ಯಾಹ್ನ ಮಾಟ. ನಮಗೊಂದು ಉಪ್ಪಿಟ್ಟು ಕೊಡ್ರಿ ಹಂಗೆ.
ಫ್ರೆಂಡ್ಸ್ ನಾಷ್ಟ ಎಲ್ಲ ಮಾಡ್ಕೊಂಬಂದು ಗಾಡಿ ಲೋಡಿಂಗ್ ಮಾಡಕತ್ತಾರ. ನಾ ಬರ್ತಿಲ್ಲ, ಅವರ ಲೋಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟಾರ ನೋಡಲ್ಲಿ. ಇದು ಕರೆ ತೊಗರಿ ಪ್ಯಾಕೆಟ್ ಇದು 160 ಪ್ಯಾಕೆಟ್ ಹಾಕ್ತಾರಂತ ಇವನ್ನ. ಅದಕ್ಕೆ ಅಟ್ಟಿ ಹೊಡ್ಯಾಕತ್ತಾರೆ ಹಿಂದೆ. ಇದು ಬಾಂಬೆ ಅಟ್ಟೇನು ಇದು 4-6. ಫ್ರೆಂಡ್ಸ್ ಇವಾಗ ಲೋಡೆಲ್ಲ ಆಯಿತು. ಇವಾಗ ಏನಪ್ಪ ಅಂದ್ರೆ ತಡಪಲೆಲ್ಲ ಹಾಕ್ಬೇಕು ಗಾಡಿಗೆ. ಬರ್ರಿ ತಡಪಲ್ ಹಾಕೋದೆಲ್ಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಬಿಲ್ ಎಲ್ಲ ಕೊಟ್ಟರು. 8 ಪಾರ್ಟಿ ಬಿಲ್ ಐತಿ ಇದ್ರಾಗ. ಇವಾಗ ನಾವು ಗಾಡಿಯೆಲ್ಲ ಸ್ಟಾರ್ಟ್ ಮಾಡಿವಿ. ಇವಾಗ ಸೀದಾ ಹೊರಡೋಣ ಅಂತ ಬನ್ನಿ ಹೋಗೋಣ. ಬಸ್ ಇತ್ತಲ್ಲ ಅಲ್ಲೇ ಹೊಡಿಬೇಕಲ್ಲ ಆ ಕಡೆನೆ. ಗುಲ್ಬರ್ಗ APMC ಮಾರ್ಕೆಟ್ ಇತ್ತಲ್ಲ ಇಲ್ಲೇ ಕೃಷಿ ಇಲಾಖೆ. ಇಲ್ಲೇ ಇದ್ದೀವಿ ನಾವು ಬಂದು. ಇಲ್ಲಿದ್ರೆ ಇವಾಗ ಸೀದಾ ಮೇನ್ ರೋಡ್ ಇದು ಹುಮ್ನಾಬಾದ್ ಹೋಗೋ ರೋಡ್ ಇದೆ. ಸಿಟಿಯಿಂದ ಹುಮ್ನಾಬಾದ್ ಹೋಗೋ ರೋಡ್ ಇದೆ. ಇವಾಗ ನಾವು ಹುಮ್ನಾಬಾದ್ ರೋಡಿಂದ ರೈಟ್ ಹೊಡ್ಕೊಂಡು ಹೋಗ್ಬೇಕು ಮುಂದೆ. ಇವಾಗ ಲೆಫ್ಟ್ ಹೊಡೆದು ಮುಂದೆ ರೈಟ್ ಹೊಡಿಬೇಕಲ್ಲ. ಯಾವುದು ಬಿಜಾಪುರ, ಮುಂದೆ ಬಿಜಾಪುರ ರೋಡಿಗೆ ಹೋಗ್ಬೇಕಲ್ಲ. ಇದು ರೈಟಿಗೆ ಸಿಟಿ ಒಳಗೆ ಹೋಗುತ್ತಿದ್ದು. ಗುಲ್ಬರ್ಗ ಸಿಟಿ ಒಳಗೆ ಹೋಗುತ್ತಾ ನಾವು ಲೆಫ್ಟ್ ಸೈಡ್ ಹೋಗೋದು. ಬರಲಿ. ಲೆಫ್ಟ್ ಸೈಡ್ ಹೋದ್ರೆ ಬೀದರ್ ಇದೆ ಸ್ಟೇಜ್ ಹುಮ್ನಾಬಾದ್. ಈಗ ನಾವು ರೈಟಿಗೆ ಹೊಡಿಬೇಕಲ್ಲ ಈಗ. ಸಿಗ್ನಲ್ ಬಿದ್ದೈತಾನೆ ತುಂಬ ಬಿದ್ದಿಲ್ಲ. ಕಲಬುರಗಿ ರಿಂಗ್ ರೋಡ್ ಇದು ಸ್ಟೇಡಿಯಂ ರೋಡ್ ಅಲ್ಲ. ಈ ಕಡೆ ಲೆಫ್ಟಿಗೆ ನಾವು ಒಟ್ಟು ರಿಂಗ್ ರೋಡ್ ಹಾಸ್ಕೊಂಡು ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ರಿಂಗ್ ರೋಡ್ ಸುತ್ತ ಹಾಕೊಂಡು ಹೋಗ್ಬೇಕು. ಫೈನಲ್ ಆಗಿ ಇವಾಗ ಡೀಸೆಲ್ ಹಾಕ್ಸಕ್ಕಂತೂ ಬಂದಿ ನೋಡ್ರಿ. HP ಪೆಟ್ರೋಲ್ ಪಂಪಿಗೆ ಬಂದೀವಿ. OTP 15,000 ರೂಪಾಯಿ ಡೀಸೆಲ್ ಆಗ್ತಾ ಇದೆ ಇವಾಗ. $15,000 ಡೀಸೆಲ್. 15,000 ಅಲ್ಲ, 15,000 ಡೀಸೆಲ್. 15,500 ಡೀಸೆಲ್, 174 ಲೀಟ್ರ್, 55 ಪಾಯಿಂಟ್. ಇವಾಗ ಇಲ್ಲೇ ಲೆಫ್ಟಿಗೆ ಹೋಗ್ಬೇಕು ಸಿಗ್ನಲಿಂದ ಸೀದಾ ಜೇವರ್ಗಿ ಬಾಗಲ್. ಇದು ಬಿಜಾಪುರ ಅಲ್ಲ, ಇದು ಜೇವರ್ಗಿ ಬಿಜಾಪುರ. ಬರಲಿ. ಫ್ರೆಂಡ್ಸ್ ಗುಲ್ಬರ್ಗ ಟು ಜೇವರ್ಗಿ ರೋಡ್ ನೋಡಿ ಹೆಂಗೈತೆ, ಸಖತ್ತಾಗೈತಿ. ಲಾರಿ ಪಾರಿ ತರಬಾಕ್ ಸಿಗ್ತಾರ. ಲಾರಿ ಪಾರ್ಕಿಂಗ್ ಸಿಗ್ತಾರ ಐತೆ ನೋಡ್ರಲ್ಗ. ಇದೆಲ್ಲ ಲಾರಿ ಪಾರ್ಕಿಂಗ್, ಇವೆಲ್ಲ ಟಾಯ್ಲೆಟ್ ಈ ರೋಡಿಗೆ. ಚೊಕ್ಕ ತೊಗರಿನೇ ತೊಗರಿ ನೋಡ್ರಲ್ಲ. ಎಲ್ಲಿ ನೋಡ್ತೀವಿ ತೊಗರಿನೇ ಕಾಣ್ತದಿಲ್ಲ. ತೊಗರಿ ನೋಡ್ರಲ್ಲ, ಫುಲ್ಲು ತೊಗರಿ. ಹೂ ಬಿಟ್ಟದ ನೋಡ್ರಿ. ಇದು ಹೂ ಬಿಟ್ಟ ತೊಗರಿ. ಇದೆಲ್ಲ ಹೂ ಬಿಟ್ಟು ಕಾಯಿ ಆಗೈತೆ ಇದೆಲ್ಲ ತೊಗರಿಗ. ಅದಕ್ಕೆ ತೊಗರಿ ನೋಡೋದು ಸಿಕ್ಕಾಪಟ್ಟಿ ತೊಗರಿ. ನೀರಾವರಿ ಇದ್ದವ್ರು ಮಾತ್ರ ಕಬ್ಬು ಹಾಕ್ಯಾರ ನೋಡ್ರಿ. ಇದು ಕಬ್ಬು ಎಲ್ಲಿ ನೋಡ್ತೀವಿ ಬರೀ ತೊಗರಿನ ಕಾಣ್ತದೆ. ಅದಕ್ಕೆ ತೊಗರಿ ನಾಡ ಅಂತ ಇಟ್ಬಿಟ್ರ ಗುಲ್ಬರ್ಗಕ್ಕೆ. ಫ್ರೆಂಡ್ಸ್
ಇವಾಗ ನಾನು ನಿಮ್ಗೆ ತೊಗರಿ ಗಿಡ ಹೆಂಗಿರ್ತೈತಿ, ಹೆಂಗೆ ತೊಗರಿ ಕಾಳು ಇರ್ತಾವೆ ಅಂತ ತೋರಿಸ್ತೀನಿ. ಎಲ್ಲ ಜನಗಳಿಗೆ ಗೊತ್ತಿರುತ್ತೆ, ಆದರೂ ಯಾರಿಗೆ ಗೊತ್ತಿಲ್ಲ ತೊಗರಿ ಗಿಡ ಹೆಂಗಿರುತ್ತೆ, ತೊಗರಿ ಕಾಳು ಹೆಂಗಿರ್ತೈತಿ ಹೆಂಗಿಲ್ಲ ಅಂತ ತೋರಿಸ್ತೀನಿ ನಿಮಗೆ. ತೊಗರಿ ಗಿಡ ನೋಡ್ರಿ ಹೆಂಗೈತಿ. ತೊಗರಿ ಕಟ್ಟಿಗೆನೂ ಆಗುತ್ತೆ, ತೊಗರಿ ಗಿಡನೂ ಆಗುತ್ತೆ. ಇದನ್ನಿಷ್ಟು ಕಟ್ ಮಾಡಿದ್ಮ್ಯಾಗ ಇಲ್ಲೇ ನೋಡ್ರಿ, ಇದು ತೊಗರಿ ಕಾಯಿದು ತೊಗರಿ ಕಾಯಿ ಅಂತಾರೆ ಇದಕ್ಕೆ. ಈ ಕಾಯಿ ಒಳಗೆ ಬೀಜ ಇರ್ತೈತಿ. ಬೀಜ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ನೋಡ್ರಿ 3 ಕಾಳು ಇರ್ತೈತಿ ಇದ್ರಾಗ. ಈ ಥರ ಇದು ಹಸಿ ಇದೆ, ಇದು ಒಣದಿದೆ. ಇದು ಒಣ ಕಾಯಿ, ಇದು ಒಣಗೈತಿದೆ ಕಾಯಿ ಬಂದೈತಿ ಸನಿದ್ರಾಗ. ಹಸಿದು ಹಿಂಗಿರ್ತದೆ ನೋಡ್ರಿ. ಈಗ ಆ್ಯಕ್ಚುಲಿ ಇದು ಬಿಳೆ ತೊಗರಿ. ಇದು 2 ಥರ ಬರ್ತಿದ್ವ. ಇದು ಬ್ಯಾಳೆ ಆಗುತ್ತೆ, ಒಡೆದ್ಬಿಟ್ರೆ ಬ್ಯಾಳೆ, ಪಾಲಿಶ್ ಮಾಡಿಬಿಟ್ರೆ ಬ್ಯಾಳೆ. ಆ್ಯಕ್ಚುಲಿ ಹಸಿ ತೊಗರಿತ್ತಲ್ಲ ಇನ್ನೆಲ್ಲ ತಿನ್ಬೋದು, ಆರಾಮಾಗಿ ತಿಂತಾರೆ. ನಾವೆಲ್ಲ ತಿಂತೀವಿ ಹಸಿ ಸಗರಿ. ಹಿಂಗೆ ಸುಲಿದು ಹಿಂಗೆ ಸುಲಿದ್ರೆ ಹಿಂಗೆ ಕಾಳು ಬರ್ತದೆ. ಒಂಥರ ಅಲಸಂದಿ ಕಾಳು ಅಂತಾರಲ್ಲ ಆ ಥರ ಕಾಳು ಬರುತ್ತೆ. ಈ ಕಾಳನ್ನ ನಾವು ತಿನ್ಬೋದು, ಹಸಿದಿದೆ ತಿನ್ಬೋದು. ಲಕ್ಷ್ಮಣ, ಇದು ಯಾವ ನದಿ ಇದು? ಹೌದಾ? ಈಗ ನೆಕ್ಸ್ಟ್ ಜೇವರ್ಗಿ ಎಂಟ್ರೆನ್ಸ್ ಇದು ನದಿ ಐತೆ ನೋಡ್ರಲ್ಲೇ. ಈ ನದಿ ಹೆಸರು ನಮಗೂ ಅಷ್ಟೊಂದು ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ಬೋರ್ಡ್ ಹಾಕ್ಯಾರ. ಪೊಲೀಸರದೊಂದು ಬೋರ್ಡ್ ಹಾಕ್ಯಾರ. ಇಲ್ಲಿದ್ರೆ ಜೇವರ್ಗಿ ಪೊಲೀಸ್ ಸ್ಟೇಷನ್ ಸಂಬಂಧಪಡುತ್ತೆ. ಈ ಕಡೆ ಈ ಬ್ರಿಡ್ಜಿಂದ ಈ ಕಡೆ ಜೇವರ್ಗಿ ಪೊಲೀಸ್ ಸ್ಟೇಷನ್, ಈ ಕಡೆ ಗುಲ್ಬರ್ಗ ಪೊಲೀಸ್ ಸ್ಟೇಷನ್. ಜಾಯಿಂಟ್ ಯಾರೇ ಮಾರ್ದವು ಕಿದ್ದರ್ ಅಪ್ಪ ಪತಾನೆ ಬೆಂಚ್ ಕಡೆಗೆ ಕಿದ್ದರ್ ಐತೆ. ಹೋದವ್ರು ಮಾರ್ದವು ಕನ್ನಡ ಬರುತ್ತಲ್ಲಣ್ಣ. ಇಲ್ಲೇ ಗ್ರೀಸ್ ಹಾಸೋಣ, ಈ ಕಡೆ ಇಲ್ಲ. ಇಲ್ಲೇ ಹಾಂ ಫ್ರೆಂಡ್ಸ್, ಗಾಡಿ ಎಲ್ಲ ತೊಗೊಂಬಂದು ಇಲ್ಲೇ ಗ್ರೀಸ್ ಮಾಡಕ್ಕೆ ಹಚ್ಚಿದ್ವಿ. ಗ್ರೀಸ್ ಮಾಡಿದ್ದಿಲ್ಲಲ್ಲ, ಗ್ರೀಸ್ ಮಾಡ್ತಾಯಿದ್ದಾರೆ. ಇವಾಗ ನಾವು ಇಲ್ಲೇ ಡಾಬಾ ಐತಿ, ಇಲ್ಲೇ ಊಟ ಮಾಡ್ಕೊಂಬರ್ಬೇಕಂತ ಹೋಟೆಲಿಗೆ ಬಂದೀವಿ. ಇವಾಗ ಮಧ್ಯಾಹ್ನ ಊಟ ಏನಪ್ಪ ಅಂದ್ರೆ ಮಿಕ್ಸ್ ಬಾಜಿ ಮತ್ತು ಚಪಾತಿ. ತಂದೂರಿ ರೊಟ್ಟಿ ಇಲ್ಲ, ತಂದೂರಿ ಚಪಾತಿ ಇವೆಲ್ಲ. ಫ್ರೆಂಡ್ಸ್, ಫೈನಲಿಗೆ ಇವಾಗ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಗಾಡಿ ಎಲ್ಲ ಗ್ರೀಸ್ ಮಾಡಿ ನಿಲ್ಸ್ಯಾರ. ಇವಾಗ ಸೀದಾ ಹೋಗ್ತಾ ಇದ್ದೀವಿ. ನಮ್ಮ ಲಕ್ಷ್ಮಣ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಶಿಫ್ಟ್ ಚೇಂಜ್ ಮಾಡ್ತೀವಿ ನಾವು ಮುಂದೆ ಹೋದಿನ ಮ್ಯಾಗ. ಮಾಡಕತ್ತೀನಿ ಅಂತ ಹೇಳ್ತಾರೆ. ನೋಡಿ ಸುಮ್ಮ ಆದ್ರವ್ರು ನನ್ನ ಕೈಯಾಗ ಮೊಬೈಲ್ ಹಿಡ್ಕೊಂಡು ಕುಂತ ನೀವ. ಹಾಂ ಈಗ ಆಯ್ತು ಅಲ್ಲವ ಪೊಲೀಸರವರು. ಇದು ನೋಡಿ ಫ್ರೆಂಡ್ಸ್, ಜೇವರ್ಗಿ ಲೆಫ್ಟ್ ಸೈಡ್ ಜೇವರ್ಗಿ ಇದೇ ಆಗಿದ್ದು. ಸೀದಾ ಬೈಪಾಸ್ ರೋಡ್ ಇದೆ. ಸಿಂದಗಿ ಅಲ್ಲ, ನೆಕ್ಸ್ಟ್ ಸಿಂದಗಿ ಬರುತ್ತಾ. ಈ ಕಡೆ ಜಾಸ್ತಿ ಸಿಮೆಂಟ್ ಗಡ್ಡೆ ತಾಡ್ಪಲ್ ಹಾಕಿರಂಗಿಲ್ಲ. ನೋಡ್ತಿರ್ಬೇಕಾರೆ ರೋಡಾಗ ಈ ಜೇವರ್ಗಿಂದ ನಾವು ಮುಂದೆ ಹೋಗ್ತೀವಲ್ಲ ಈ ಬಿಜಾಪುರ ರೋಡಿಗೆ, ನೋಡ್ಬೇಕಾರೆ ಹಂಗೆ ಹೋಗ್ತಿರ್ತಾರೆ ಗೆಮ್ಮ ಅಂತಂದು. ಮಳೆ ಬಂದಾಗ ಹಾಕಿದ್ರ ಆತು. ಒಬ್ಬರೊಬ್ಬರ ಇರ್ತಾರ ಡ್ರೈವರ್, ಇಬ್ರಿಬ್ರು ಇಲ್ಲ, ಒಬ್ಬರ ಲೋಕಲ್ ಇರ್ತಾರೆ ಇಲ್ಲಿ ಅವರು. ಇದು 1ನೇ ಟೋಲ್ ಅಲ್ಲ ನಮ್ಗೀಗ. ಜೇವರ್ಗಿ ದಾಟಿಂದ ಈ ಟೋಲ್ ಬರುತ್ತಾ. ಗುಲ್ಬರ್ಗಿಂದ ಯಾವ ಟೋಲ್ ಹತ್ತಿಲ್ಲ ಈಗ ನಮಗೀಗ. ಟೋಟಲ್ ಇವೆರಡನ. ಫ್ರೆಂಡ್ಸ್, ಫೈನಲ್ ಇವಾಗ ದೇವರಿಬ್ಬರಿಗೆ ಬಂದ್ವಿ ನಾವು.
ನಾವು ರಶ್ ಇದ್ದಪ್ಪ ಇದು ಊರು ಮಾರ್ಕೆಟ್ ರಶ್ ಇದ್ವತ್ತಪ್ಪ ಊರು ಇದಾಗ ಎಲ್ಲ ರೋಡ್ನಾಗ ಜಾತ್ರೆ ಮಾಡಕತ್ತಾರ ಒಮ್ಮೆ ಇಲ್ಲೇ ಬಂದು ಮುಕ್ಕೊಂಡಿದ್ದು ಮೊನ್ನೆ ಹೇಳಿದ್ನಲ್ಲ ಇಲ್ಲೇ ಬಂದು ಮುಕ್ಕೊಂಡಿದ್ನಪ್ಪ ದೇವ್ರ ಉಪ್ರಿಗೆ ಗಾಡಿ ಸೈಡ್ ಹಚ್ಚಿ ಬಿಜಾಪುರಿಂದ ಇವ ರೈಟಿಗೆ ಈ ಸರ್ಕಲಿಂದ ರೈಟಿಗೆ ಸೀದಾ ಬಾಲ್ಗುಡ್ ರೋಡಿಗೆ ಬರ್ಬೇಕಾರೆ ಹಿಂಗೆ ಬಂದಿವಿ ಹಿಂಗೆ ಸುತ್ತ ಹಾಕಿ ಹೊಳ್ಳಿ ಹಿಂಗೆ ಬಂದು ಹೊಳ್ಳಿ ಹಿಂಗೆ ಹೊಂಟಿವಿ 8 ನಂಬರ್ ಮಾರ್ಕ್ ಹೊಡಕತ್ತೀವಿ ನಾವು ಹೌದಿಲ್ಲ ಹಿಂಗೆ ಹೋಗಿ ಹಿಂಗೆ ಬಂದು ಹೊಳ್ಳಿ ಹಿಂಗೆ ಹೋಗಿ ಹಿಂಗೆ ಹೊಂಟಿವಿ ಈ ಬಿಜಾಪುರ ಸಿಟಿ ಒಳಗೆ ಹೋಗ್ತೀವಿ ರೋಡ ಸ್ಟ್ರೇಟ್ ಫ್ರೆಂಡ್ಸ್ ಬಿಜಾಪುರ ದಾಟಿ ಬಂದ್ವಿ ಇವಾಗ ನಮ್ಮದು ಡ್ರೈವಿಂಗ್ ಲಕ್ಷ್ಮಣ್ ಅವ್ರು ಆರಾಮ ರೆಸ್ಟ್ ಮಾಡ್ತಾರೆ ಇವಾಗ ಇನ್ನು ನಾವಾಗ ಕಂಟಿನ್ಯೂ ಮಾಡೋಣ ಅಂತ ಬರ್ರಿ ಹೋಗೋಣ ತಿಳಿದ್ರೆ ಫ್ರೆಂಡ್ಸ್ ಫೈನಲಿಗೆ ಇವಾಗ UKP ಕೋಲಾರ UKP ಬಂದ್ವಿ ಇಲ್ಲೇ ಗಾಡಿ ಸೈಡ್ ಹಾಕಿವಿ ಇಲ್ಲೇ ಊಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತಂದು 9 ಗಂಟೆ ಆಯ್ತು ಇದು ಲಾಕ್ ಮಾಡಿಬಿಡೋಣ ಚಾವಿ ಲಾಕ್ ಹೊಡೆಯಲ್ಲ ಲಾಕ್ ಮಾಡಿಬಿಡ ಅಂತೀನಿ ನಾನು ಒಡಿಸಾಲ್ ಮೀನ ಊಟ ಹಳೆ ಮೀನು ಸಾರು ಸಖತ್ತಾಗಿದಲ್ಲ ಸೂಪರ್ ಫ್ರೆಂಡ್ಸ್ ಫೈನಲಿಗೆ ಇವಾಗ ಹುಬ್ಳಿ ದಾಟಿ ದಾಸ್ತಿಕೊಪ್ಪಕ್ಕೆ ಬಂದೀವಿ ಡೀಸೆಲ್ ಹಾಕ್ಸೋಕೆ 8,000 ರೂಪಾಯಿ ಡೀಸೆಲ್ ಹಾಕ್ಸತ್ತೀವಿ ಇವಾಗ ಅಲ್ಲಿ ಹಚ್ಚಿದ್ವಿ ಗುಲ್ಬರ್ಗ ಬಿಟ್ಟು ನೆಕ್ಸ್ಟ್ ಇಲ್ಲಿ ಹಾಕ್ಸ್ತಾ ಇದ್ವಿ ಇವಾಗ 8,000 ರೂಪಾಯಿ ನೋಡಿ ಡೀಸೆಲ್ 89 ಲೀಟ್ರ್ 91 ಪಾಯಿಂಟ್ ಎಷ್ಟು ಹಾಕ್ಸಿದ್ರು ಕಮ್ಮಿನೇ ದೊಡ್ಡ ಟ್ಯಾಂಕ್ ಐತೆ ನೋಡ್ರಲ್ಲಿ ಇಂಥ ದೊಡ್ಡ ಟ್ಯಾಂಕಿಗೆ ಎಷ್ಟು ಹಾಕಿದ್ರು ಕಮ್ಮಿನೇ ಫ್ರೆಂಡ್ಸ್ ಯಲ್ಲಾಪುರ ದಾಟಿ ಬಂದ್ವಿ ಘಾಟ್ ಎಂಟ್ರೆನ್ಸ್ ಇವಾಗ ನಮ್ಮದು ಡ್ಯೂಟಿ ಮುಗೀತು ಇವಾಗ ನಮ್ಮ ಲಕ್ಷ್ಮಣ್ ಅವ್ರು ಎದ್ದಾರ ಈಗ ಅವ್ರದ್ದು ಡ್ಯೂಟಿ ಚಹಾ ಕುಡ್ದು ನಾ ಮಲ್ಕೊಂಡ್ಬಿಡ್ತೀನಿ ಅವರು ಡ್ರೈವಿಂಗ್ ಮಾಡ್ತಾರೆ ಫಸ್ಟ್ ಕ್ಲಾಸ್ ಚಹಾ ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ಫೈನಲಿಗೆ ಇವಾಗ ಚಹಾ ಎಲ್ಲ ಕುಡ್ಕೊಂಬಂದ್ವಿ ಇವಾಗ ನಮ್ಮ ಲಕ್ಷ್ಮಣ್ ಅವರು ಡ್ರೈವಿಂಗ್ ಮಾಡಕತ್ತಾರೆ ನಾನಂತೂ ಆರಾಮಾಗಿ ಮಲ್ಕೊತೀನಿ ಇವಾಗ ಮುಗೀತು ನೋಡಿ ಇವತ್ತಿನ ಬ್ಲಾಗ್ ಸೊ ಫ್ರೆಂಡ್ಸ್ ಗುಡ್ ನೈಟ್ ಮತ್ತೆ ಸಿಗೋಣ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ